ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೋಡಿ, ನಾವು ಕರಾವಳಿ ಜನರು, ನಮಗೆ ಮೀನಿಲ್ದೇ ಊಟ ಸ್ಟಾರ್ಟೇ ಆಗಲ್ಲ. ಈ ನಮ್ಮನೆಯವರು ಇವತ್ತು ಈ ಮೀನನ್ನು ತಗೊಂಡು ಬಂದಿದ್ದಾರೆ. ಇದಕ್ಕೆ ಕುಯ್ಡಿ ಅಂತಾರೆ ನಮ್ಮ ಕಡೆ. ಇದಕ್ಕೆ ಕಣ್ಣು ಕಾಣಿಸಲ್ವೋ ನಂಗಂತೂ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಇದು ಕಣ್ಣು ಕಾಣದೇ ಇರೋರಿಗೆ ಕುಯ್ಡಿ ಅಂತ ಕರೆಯೋ ಸಾಮಾನ್ಯ. ಬಟ್ ಈ ಮೀನಿಗೆ ಈ ಹೆಸರು ಯಾಕೆ ಬಂತೋ ನಂಗಂತೂ ಗೊತ್ತಿಲ್ಲ. ನಿಮ್ಮ ಕಡೆ ಈ ಮೀನನ್ನು ಏನಂತಾರೆ ಕಮೆಂಟ್ ಮಾಡಿ. ಇದೇ ಹೆಸರಿನಿಂದ ಕರೀತಾರೋ ಕಮೆಂಟ್ ಮಾಡಿ. ನೋಡಿ, ಈ ಮೀನನ್ನು ಈ ಥರ ಗಟ್ಟಿಯಾಗಿ ಕಟ್ ಮಾಡಿ ನೀಟಾಗಿ ಕಟ್ ಮಾಡಬೇಕು. ನಮ್ಮನೆ ಮೆಟ್ಗತಿ ಸ್ವಲ್ಪ ಬೊಡ್ಡಿದೆ, ಸೊ ಕಷ್ಟಪಟ್ಟು ಕಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಹಾಗೆ ಹುಣಸೆ ಹಣ್ಣಿನ ರಸ. ಬೇಕಿದ್ರೆ ನೀವು ಲಿಂಬು ಕೂಡ ಯೂಸ್ ಮಾಡ್ಬೋದು. ನಾನು ಹುಣಸೆ ಹಣ್ಣಿನ ರಸನೇ ಬಳಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿಡಬೇಕು. ಈ ಥರ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಿಡ್ಕೊಳ್ಳುತ್ತೆ ಮೀನಿಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಆನಂತರ ಒಂದು ತವಾ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಮ್ಯಾರಿನೇಟ್ ಮಾಡಿದಂಥ ಮೀನನ್ನು ಈ ಥರ ರವಾನಲ್ಲಿ ಅದಿಸಿ ತವಾ ಮೇಲೆ ಇಡಬೇಕು. ನೋಡಿ, ಈಗ ಆಲ್ಮೋಸ್ಟ್ ಇದು ಬೆಂದಿದೆ. ಇದನ್ನು ಈಗ ರುಚಿ ನೋಡುವಂತಹ ಸಮಯ. ನಾನಿದನ್ನು ರುಚಿ ನೋಡ್ತಾ ಇಲ್ಲ. ನಮ್ಮಲ್ಲಿ ನಾನ್ ವೆಜಿಟೇರಿಯನ್ ಪ್ರಿಯನಾದಂಥ ನನ್ನ ಮಗ ಇದರ ಟೇಸ್ಟ್ ಮಾಡ್ತಾ ಇದ್ದಾನೆ. ನೋಡ್ರಿ ಎಷ್ಟು ಆನಂದಿಸ್ತಾ ಇದ್ದಾನೆ ಅವನು. ತುಂಬ ಟೇಸ್ಟಿಯಾಗಿ ಬಂದಿದೆ.